ಅದರಲ್ಲೂ ನೀವು ಲಾಯರ್ ಜಗದೀಶ್ ಅವರಿಗೆ ಮಾತಾಡಿದ್ದು ಇದೆಯಲ್ಲ, ಅದು ಸೋಷಿಯಲ್ ಮೀಡಿಯಾದಲ್ಲಿ ಅವತ್ತಿಗೆ ನೆಕ್ಸ್ಟ್ ಲೆವೆಲ್ ವೈರಲ್ ಆಗಿತ್ತು. ಅದನ್ನ ಸಾಕಷ್ಟು ಜನ ಸೀರಿಯಲ್ ನ ಸೆಲೆಬ್ರಿಟಿಗಳು, ಸಿನಿಮಾದ ಸೆಲೆಬ್ರಿಟಿಗಳು ಕೂಡ ಅದನ್ನ ರೀಲ್ಸ್ ಮಾಡಿ ಅಪ್ಲೋಡ್ ಕೂಡ ಮಾಡಿದ್ರು. ನೋಡಿದ್ರ? ಇಲ್ಲ, ಅದು ಯಾವ್ದನ್ನು ನೋಡಿಲ್ಲ. ಒಂದು ಮಾತ್ರ ನೋಡಿದೀನಿ. ಯಾವ ಸೆಲೆಬ್ರಿಟಿಗಳು ಅದನ್ನ ಮಾಡಿರೋದನ್ನ ನೋಡಿಲ್ಲ. ಇನ್ನು ಹೋಗ್ತಾ ನೋಡ್ಬೇಕೀಗ. ಇನ್ನು ಲಾಯರ್ ಜಗದೀಶ್ ಅವರ ವಿಚಾರದಲ್ಲಿ ಆದಂತಹ ಒಂದಷ್ಟು ಬೆಳವಣಿಗೆಗಳು, ಅದಾದ್ಮೇಲೆ ಸುದೀಪ್ ಸರ್ ವೀಕೆಂಡ್ ಅಲ್ಲಿ ಅದನ್ನ ನಿಮ್ಗೆ ಕನ್ವೆ ಮಾಡಿದಂತಹ ರೀತಿ, ಅಂದ್ರೆ ನಾವು ಹೊರಗಡೆ ಇದ್ದಾಗ ಏನು 1 ಗಂಟೆ 1.5 ಗಂಟೆ ಅಥವಾ 2 ಗಂಟೆ ಏನು ಎಪಿಸೋಡ್ ಅಥವಾ ಪ್ರೋಮೋ ಎಲ್ಲವನ್ನ ಸೇರ್ ನಾವು ನೋಡಿರ್ತೀವಿ, ಅಷ್ಟನ್ನೇ ನಾವು ನೋಡಿರ್ತೀವಿ. 24 ಗಂಟೆ ಅಲ್ಲಿ ಏನ್ ಆಗುತ್ತೆ ಅನ್ನೋದು ನಮಗೆ ನಿಜವಾಗ್ಲೂ ಆಕ್ಚುಲಿ ಏನಾಯ್ತು? ಅದೇ ಜಗದೀಶ್ ಸರ್ ವಿಷಯದಲ್ಲಿ ಅದು ಆ ಕ್ಷಣಕ್ಕಾಗಿರೋ ಗಲಾಟೆ ಅಲ್ಲ, ಅದು ನಿರಂತರವಾಗಿ ಜಗದೀಶ್ ಸರ್ ನಮ್ಗೆಲ್ಲ ಎಷ್ಟು ಕಿರಿಕಿರಿ ಕೊಡ್ತಿದ್ರು. ಅವರ ಡೈಲಮಗಳು, ಬೆಳಗ್ಗೆ ಆದ್ರೆ ಚೆನ್ನಾಗಿರ್ತಾರೆ, ರಾತ್ರಿ ಆದ್ರೆ ಜಗಳ ಮಾಡೋಕ್ ಶುರು ಮಾಡ್ತಾರೆ, ಕಂಟೆಂಟ್ ಅನ್ನೋ ಕಾರಣಕ್ಕೋಸ್ಕರ ಸುಮ್ನೆ ಕಾಲ್ ಕೇಳ್ಕೊಂಡು ಜಗಳ ಮಾಡ್ತಾರೆ, ಚಿಕ್ಕ ಚಿಕ್ಕ ವಿಷಯಕ್ಕೂ ಜಗಳ ಮಾಡ್ತಾರೆ. ಸೊ ಇದೆಲ್ಲ ನಿರಂತರವಾಗಿ ಎಲ್ಲರಿಗೂ ಮಾನಸಿಕವಾಗಿ ಬಹಳ ಕಿರಿಕಿರಿ ಕೊಟ್ಟು ಅದು ಆ ಒಂದು ಕ್ಷಣದಲ್ಲಿ ಬಸ್ಟ್ ಔಟ್ ಆಯ್ತು ಅಂತ ಅನ್ಸುತ್ತೆ ನನಗೆ. ಸೊ ಇನ್ನು ಆಗಲ್ಲಪ್ಪ, ಸಹಿಸಕ್ಕಾಗಲ್ಲ ಈ ಅಪ್ಪನ ಕಿರಿಕಿರಿ ಅನ್ನೋ ತರ ಆಗಿ ಅದು ಬಸ್ಟ್ ಔಟ್ ಆಯ್ತು ಅನ್ಸುತ್ತೆ. ಬಹುಶಃ ಜಗದೀಶ್ ಸರ್ ಇದ್ದಿದ್ರೆ ನಿಜವಾಗ್ಲೂ ಒಬ್ಬ ಒಳ್ಳೆ ಹೃದಯವಂತ ಮನುಷ್ಯರು, ಅಂದ್ರೆ ಮನಸ್ಸಿನಲ್ಲಿ ಏನು ಕಲ್ಮಶ ಇದೆ ಅಂತ ವ್ಯಕ್ತಿ. ಅದ್ರ ನಡ್ಕೊಳ್ಳುವ ರೀತಿ ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ಜಗದೀಶ್ ಸರ್ ಅಂದ್ರೆ ಕಾನ್ಸ್ಟೆಂಟ್ ಆಗಿರ್ಲಿಲ್ಲ, ಸ್ಟೇಬಲ್ಡ್ ಆಗಿರ್ಲಿಲ್ಲ ಅನ್ನೋದು ಅವ್ರಿಗೆ ಒಂದಷ್ಟು ಸಮಸ್ಯೆ ಆಯ್ತು ಅನ್ಸುತ್ತೆ. ಅದೇ ನನಗೆ ಅವರು ಬೇರೆ ಎಲ್ಲಾರ್ಗೂ ಕಿರಿಕಿರಿ ಕೊಡ್ತಿದ್ರು, ಎಲ್ಲಾರ್ಗೂ ಚಿಕ್ಕ ಚಿಕ್ಕ ವಿಷಯಕ್ಕೆ ಯಾವಾಗ ಯಾರ ಹತ್ರ ಜಗಳ ಮಾಡ್ತಾರೆ, ಯಾವಾಗ ಯಾರ ಹತ್ರ ಸರಿ ಇರ್ತಾರೆ ಯಾರಿಗೂ ಗೊತ್ತೇ ಆಗೋದಿಲ್ಲ. ಹಾಗಿದ್ದ ಕಾರಣಕ್ಕೆ ಅದು ಅಷ್ಟು ಸಮಸ್ಯೆ ಆಯ್ತು. ಅದ್ರಲ್ಲೂ ಅವರು ಹೊರಗಡೆ ಬಂದು ಆದ್ಮೇಲೆ ಒಂದು ವೀಕೆಂಡ್ ಎಪಿಸೋಡ್ ಆದ್ಮೇಲೆ ಅಂದ್ರೆ ಎಲ್ಲರ ಒಪಿನಿಯನ್ ಜಗದೀಶ್ ಅವ್ರನ್ನೆಲ್ಲ ಒಂದಷ್ಟು ಚೇಂಜ್ ಆಗುತ್ತೆ. ನಿಮ್ಗೆ ಏನಾಯ್ತು? ಆದ್ರೆ ನನಗೆ ಜಗದೀಶ್ ಸರ್ ಬಗ್ಗೆ ಹಾಗೇನೆ ಒಪಿನಿಯನ್ ಇದೆ. ನಮ್ಗೇನು ಹೊರಗಡೆ ಏನಾಗಿರುತ್ತೆ ಅಂತ ಗೊತ್ತಿರೋದಿಲ್ಲ ಅಲ್ಲ. ನನಗೆ ವೈಯಕ್ತಿಕವಾಗಿ ಜಗದೀಶ್ ಸರ್ ಹೇಗೆ ಆ ನರಕದಲ್ಲಿದ್ದಾಗ, ಸ್ವರ್ಗದಲ್ಲಿದ್ದಾಗ ಹೇಗೆ ಕ್ಲೋಸ್ ಇದ್ರು ಅದಷ್ಟು ಬಿಟ್ರೆ ಬೇರೆ ಏನು ಜಗದೀಶ್ ಸರ್ ಬಗ್ಗೆ ಗೊತ್ತಿಲ್ಲ, ಹೊರಗಡೆ ಹೇಗಿದೆ ಅಂತ ಗೊತ್ತಿಲ್ಲ. ಮತ್ತೆ ಅದು ಸಹಜವಾಗಿ ಅರ್ಥನೂ ಆಗೋದಿಲ್ಲ ಯಾರಿಗೂ ಕೂಡ. ನಮಗ ಅವತ್ತು ನಾವು ಏನ್ ಅನ್ಕೊಂಡಿದ್ವಿ, ಜಗದೀಶ್ ಸರ್ ಬಗ್ಗೆ ಡಿಸ್ಕಷನ್ ಆಗ್ಬೋದು ನಾವು ಅನ್ಕೊಂಡಿದ್ವಿ, ನಮ್ಮ ನಿರೀಕ್ಷೆ ನಮ್ಗೆ ಆಗ್ಬೋದು ಅಂತ ಅನ್ಕೊಂಡಿದ್ವಿ. ಬಟ್ ಅದ್ರ ಬಗ್ಗೆ ಏನಾಗಿದೆ, ನಮ್ಮ ಬಗ್ಗೆ ಆದಾಗ ಏನಾಗ್ತಿದೆ ಅನ್ನೋದೇ ನಮ್ಗೆ ಗೊತ್ತಿರಲಿಲ್ಲ. ಯಾಕೆ ಹಿಂಗಾಗ್ತಿದೆ ಅನ್ನೋದು ಒಂದಷ್ಟು ಗೊಂದಲ ಇತ್ತು ನಮಗೆ. ಆ ಕಾರಣಕ್ಕೆ ನಾವು ಒಂದಷ್ಟು ಮಾತಾಡಿದ್ವಿ. ಬಟ್ ಆಮೇಲೆ ಗೊತ್ತಾಯ್ತು ಅಂದ್ರೆ ಸುದೀಪ್ ಸರ್ ಹೇಳ್ತಾರೆ, ಜಗದೀಶ್ ಸರ್ ಟಾಪಿಕ್ ಮುಗಿದೋಗಿದೆ, ಬಿಟ್ಬಿಡಿ, ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಮುಗ್ದೋಗಿರೋ ಟಾಪಿಕ್ ಅನ್ನು ಬಿಟ್ಟು ನೀವ್ ಹೇಗಿರ್ಬೇಕು ಅನ್ನೋ ಕಾರಣಕ್ಕೆ ನಾವು ನಿಮ್ಗೆ ಇದನ್ನ ಹೇಳ್ತಿದೀವಿ ಅಂತ ಹೇಳಿ. ಅದೇ ತಪ್ಪೇ ಮಾಡಿದ್ರೆ ನಮ್ಗೆ ಗೇಟ್ ಓಪನ್ ಆಗಿರೋದು, ತಪ್ಪು ಮಾಡಿಲ್ಲ ಅನ್ನೋ ಇದಿದೆ, ಇದನ್ನ ತಿದ್ಕೊಳ್ಬೇಕು, ಇದು ಮತ್ತೆ ಪುನರಾವರ್ತನೆ ಆಗಬಾರ್ದು ಅನ್ನೋದು ಒಂದು ಎಚ್ಚರಿಕೆ ಇದೆ, ಅದನ್ನ ತಗೊಳ್ಬೇಕು ಅಂತ ಅನಿಸ್ತು. ಬಿಗ್ ಬಾಸ್ ನಲ್ಲಿ ಇದ್ದ ಅಷ್ಟು ದಿನಗಳಲ್ಲಿ ಖುಷಿಯಾಗಿ ಇದ್ದಂತಹ ಪರ್ಸೆಂಟೇಜ್ ಎಷ್ಟು, ದುಃಖದಲ್ಲಿ ಇದ್ದಂತಹ ಪರ್ಸೆಂಟೇಜ್ ಎಷ್ಟು? ನಿಮ್ದು ಈಕ್ವಲ್ ಇದೆ. ನಂದು 50-50, ಅಷ್ಟೇ ಹಾಕಿದ್ದೀನಿ ಅಷ್ಟೇ ನಕ್ಕಿದ್ದೀನಿ, ಅಷ್ಟೇ ಬೇಜಾರಾಗಿದೆ ಅಷ್ಟೇ ಖುಷಿಯೂ ಆಗಿದೆ. ಎಷ್ಟು ಸೋಲ್ಕೊಂಡಿದ್ದೀನಿ ಅಷ್ಟೇ ಗೆಲುವು ಕಂಡಿದೆ. ನಂದಂತೂ ನಾನು 51% ಇಲ್ಲ, ಈಕ್ವಲ್ ಇದೆ. ನೋವು 50%, ಖುಷಿನೂ 50%. ದೇವರನ್ನ ತುಂಬಾ ನಂಬೋರು. ಬಿಗ್ ಬಾಸ್ ನಲ್ಲಿ ಪದೇ ಪದೇ ದೇವರ ಬರ ನಮ್ಮ ಕಣ್ಣಿಗೂ ಕೂಡ ಕಾಣಿಸ್ತಾ ಇತ್ತು. ಯಾಕೆ ದೇವರಂದ್ರೆ ಅಷ್ಟೊಂದು ನಂಬಿಕೆ? ದೇವರು ಅಂದ್ರೆ ಅಸ್ತಿತ್ವ ನನಗೆ, ಭಗವಂತನ ಇಚ್ಛೆ ಇಲ್ಲದೆ ನಾನು ತೇನವಿನ ತೃಣವಿನ ಜಗತ್ತೆಯನ್ನು ಹಾಗೆ ಬದುಕಿದವಳು ನಾನು. ಅವನು ವಿನಃ ಬೇರೆ ಯಾವುದೂ ಇರ್ತಿರ್ಲಿಲ್ಲ. ಆ ಅದು ನನಗೆ ಭಗವಂತ ಅನ್ನೋದು ಭರವಸೆ. ಯಾವಾಗ್ಲೂ ನೆಕ್ಸ್ಟ್ ಸೆಕೆಂಡ್ ನಾನು ಬದುಕಬೇಕು ಅಂತಂದ್ರೆ ಅದು ಅವನಿದ್ದಾನೆ, ಅವ್ನು ನಡೆಸ್ತಾನೆ ಅನ್ನೋ ಭರವಸೆ. ಬಹುಶಃ ನಾನು ಬೆಳೆದಿರೋ ಕರಾವಳಿಯಿಂದ ಬಂದಿರೋ ಕಾರಣಕ್ಕೆ, ದೇವರುಗಳ ನಾಡಲ್ಲೇ ಹುಟ್ಟಿ ಬೆಳೆದಿದ್ದ ಕಾರಣಕ್ಕೂ ಏನೋ ಮನೆಯ ವಾತಾವರಣವೂ ಧಾರ್ಮಿಕವಾಗಿ ಇತ್ತು. ಹಾಗಾಗಿ ಆ ನಂಬಿಕೆ ಸಹಜವಾಗಿ ಬದುಕಿನೊಳಗೆ ಬಂದೇ ಬಿಟ್ಟಿದೆ. ಆಮೇಲೆ ಮನೆ ಒಳಗಡೆ ಇದ್ದಾಗ ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಆಗ್ತಾ ಇತ್ತು. ಅಂದ್ರೆ ಮುಂದೆ ನೋಡಿದಂತಹ ವ್ಯಕ್ತಿಗಳ ಬೇರೆ, ಹಿಂದೆ ಮಾತನಾಡಿದಾಗ ಇನ್ನೊಬ್ಬರ ಮೂಲಕ ಅದು ಗೊತ್ತಾದಾಗ ಅವ್ರ ಬಗ್ಗೆ ಮೂಡ್ತಾ ಇದ್ದಂತಹ ಒಪಿನಿಯನ್ ಅದನ್ನೆಲ್ಲ ನೋಡಿದಾಗ ತುಂಬಾ ಅಂದ್ರೆ ನನಗೆ ಆ ವಿಚಾರದಲ್ಲಿ ಬಹಳ ಗೊಂದಲ ಇದೆ. ಫಾರ್ ಎಕ್ಸಾಂಪಲ್ ನಂದು ತ್ರಿವಿಕ್ರಮ್ ಕಿತ್ತಾಟ ತುಂಬಾ ನನಗೆ. ಸೊ ಆ ಕಾರಣನೇ ಬೇರೆ ಯಾರ್ಯಾರೋ ಬಂದು ಹೇಳಿದ್ರು. ಈಗ ನಾನು ತ್ರಿವಿಕ್ರಮ್ ತುಂಬಾ ಕ್ಲೋಸ್ ಆಗಿದ್ವಿ, ಬೇರೆ ಯಾರೋ ಬಂದು ನಿನ್ ಬಗ್ಗೆ ವಿಕ್ಕಿ ಹಿಂಗಂದ, ನಿನ್ ಬಗ್ಗೆ ಅವ್ರ ಹಿಂಗಂದ್ರು ಅಂತಂದಿರೋದು, ವಿಕ್ಕಿ ಅಣ್ಣಂಗ್ ಹೋಗಿ ನನ್ ಬಗ್ಗೆ ಚೈತ್ರ ಹಿಂಗಂದ್ರು ಅಂತ ಹೇಳಿರೋದು, ಬೇರೆ ಬೇರೆಯವ್ರು ಹೇಳಿರೋ ಕಾರಣಕ್ಕೆ ನಮ್ ನಡುವೆ ಕಿತ್ತಾಟ ಆಗಿತ್ತು. ಸೊ ಈ ತರದ ಘಟನೆ ನಡೆದಾಗ ಜೀವನಕ್ಕೆ ಅದನ್ನ ಪಾಠ ಅನ್ಕೊಳ್ತೀವಿ. ಯಾರೇ ಏನೇ ಕೇಳಿದ್ರು ಕೂಡ ಇನ್ನೊಬ್ಬರ ಮಾತು ಕಿವಿ ಕೊಡ್ದೆ, ನಮಗೇನು ಅನ್ಸುತ್ತೆ ಅದನ್ನ ಕೇಳ್ಕೊಳ್ಬೇಕು, ಅನುಮಾನ ಇದೆ ನೇರ ಕೂತ್ಕೊಂಡು ಬಗೆಹರಿಸ್ಕೊಳ್ಬೇಕು. ನಾನು ತ್ರಿವಿಕ್ರಮಣ್ಣ ಕಳ್ಬೇಕು ಜೊತೆಲೇ ಹೋಗ್ತೀವಿ, ಅವಾಗ ನಮ್ಗೊಂದು ಕ್ಲಾರಿಟಿ ಸಿಗುತ್ತೆ, ನೇರ ಕೂತ್ಕೊಂಡು ಮಾತಾಡುವಂತ ಕ್ಲಾರಿಟಿ ಸಿಗುತ್ತೆ, ಅವಾಗ ಅದು ಬಗೆಹರಿಯುತ್ತೆ. ಜೀವನಕ್ಕೆ ಆ ಪಾಠ ಅನುಸರಿಸ್ಕೊಳ್ಬೇಕು ಅಂತ ಅನ್ಸುತ್ತೆ. ಇನ್ನ ಬಿಗ್ ಬಾಸ್ ಅಂತಂದ್ರೆ ಒಂದು ವಿಶಿಷ್ಟ ವ್ಯಕ್ತಿಗಳು ಇರುವಂತಹ ಒಂದು ವೇದಿಕೆ. ಅಂದ್ರೆ ಒಬ್ಬರಿರೋ ಹತ್ರ ಇನ್ನೊಬ್ರು
ಅಲ್ಲಿ ಬಂದಿರುವಂತಹ ಪ್ರತಿ ಕಂಟೆಸ್ಟೆಂಟ್ಗಳು ಒಂದೊಂದು ರೀತಿ ಅವ್ರದ್ದೇ ಆದ ರೀತಿ ಅಂದ್ರೆ ಪ್ರತಿಯೊಬ್ಬರು ಕೂಡ ನಾವು ಮಾಡ್ತಿರೋದು ಸರಿ ಎನ್ನುವ ಮನಸ್ಥಿತಿನಲ್ಲೇ ಅಲ್ಲಿ ಒಳಗಡೆ ಬಂದಿರ್ತಾರೆ. ಸೊ ಓವರ್ ಆಲ್ ಈ ಆಂಗಲ್ ನಲ್ಲಿ ನೀವು ಬಿಗ್ ಬಾಸ್ ನ ಯೋಚನೆ ಮಾಡಿದಾಗ ನಿಮ್ಗೆ ಎಷ್ಟು ಎಕ್ಸ್ಪೀರಿಯನ್ಸ್ ತಗೊಂಡು ಬಿಗ್ ಬಾಸ್ ಹೊರಗಡೆ ಬಂದಿದ್ದೀರಾ ಇವತ್ತಿಗೆ ರೈಟ್ ನೌ ಬಿಗ್ ಬಾಸ್ ಅಂದ್ರೆ ನಿಮ್ಗೆ? ಬಿಗ್ ಬಾಸ್ ಅಂತ ಒಂದು ಬದುಕಿನ ಪಾಠ ಕಲಿಸುವ ಯೂನಿವರ್ಸಿಟಿ ಅಂತ ನಾನು ಅನ್ಕೊಳ್ತೀನಿ. ಜೀವನದಲ್ಲಿ ನೀವು ಅದೇ ಪೂರ್ತಿ 100 ವರ್ಷದ ಆಯುಷ್ಯವನ್ನು ಹೇಗೆ ಕಳಿಬೇಕು ಅನ್ನೋದರ ಟ್ರೈನಿಂಗ್ ಅನ್ನ ಬಿಗ್ ಬಾಸ್ 100 ದಿನದಲ್ಲಿ ನಿಮ್ಗೆ ಹೇಳ್ಕೊಡುತ್ತೆ. ಬದುಕಲ್ಲಿ ಅವಮಾನಗಳಾಗುತ್ತೆ, ಸೋಲುಗಳಾಗುತ್ತೆ, ಅಪಮಾನಗಳು ಬರುತ್ತೆ, ಟೀಕೆ ಬರುತ್ತೆ, ನಿಮ್ ಬಗ್ಗೆ ಎದುರುಗಡೆ ನಿಮ್ಮ ಮುಖಕ್ಕೆ ಮುಖ ಇಟ್ಟು ಮಾತಾಡಿರ್ತಾರೆ, ನಿಮ್ ಬಗ್ಗೆ ಹಿಂದೆ ಹೋಗಿ ಮಾತಾಡಿರ್ತಾರೆ, ಬೆನ್ನಿಗೆ ಚೂರಿ ಹಾಕೋರಿರ್ತಾರೆ, ನಂಬಿದವರೇ ನಿಮ್ಗೆ ಬೆನ್ನಿಗೆ ಚೂರಿ ಹಾಕ್ತಾರೆ. ಈ ಎಲ್ಲ ಪಾಠವನ್ನ ಬಿಗ್ ಬಾಸ್ ಮನೆಯ ಒಳಗೆ ಎದುರೆದುರೆ ಒಂದು ಕಲ್ತು ಹೊರಗಡೆ ಬದುಕನ್ನು ಎದುರಿಸೋದಕ್ಕೆ ಒಂದು ಫುಲ್ ಫ್ಲೆಡ್ಜ್ ಡಿಗ್ರಿ ಸರ್ಟಿಫಿಕೇಟ್ ತಗೊಂಡ್ಬಂದಾಗೆ ಒಂದು ರ್ಯಾಂಕಿಂಗ್ ಇಟ್ಕೊಂಡು ಹೊರಗಡೆ ಬಂದ ಹಾಗೆ ಒಂದು ಟ್ರೈನಿಂಗ್ ಕೊಡುವ ಯೂನಿವರ್ಸಿಟಿ ಅಂತ ನನಗೆ ಯಾವಾಗಲೂ ಅನ್ಸುತ್ತೆ ಬಿಗ್ ಬಾಸ್ ವಾಯ್ಸ್ ಬರುತ್ತಲ್ಲ, ಆ ವ್ಯಕ್ತಿತ್ವನ ಮೀಟ್ ಮಾಡಬೇಕು ನೋಡಬೇಕು ಅಂತ ಅನ್ಸಿದ್ಯಾ? ನನಗೆ ಯಾವತ್ತೂ ಅನ್ಸಿಲ್ಲ. ನಾನು ಯಾವಾಗ್ಲೂ ಅನ್ಕೊಳ್ತೀನಿ ಯಾವ ಬಿಗ್ ಬಾಸ್ ಧ್ವನಿಯನ್ನು ಕೇಳ್ತೀನಿ ಆ ವ್ಯಕ್ತಿ ನಾನು ಯಾವಾಗ್ಲೂ ನೋಡದೇ ಇರ್ಲಿ ಅಂತ. ಯಾಕಂದ್ರೆ ನನ್ಗೆ ಯಾವಾಗ್ಲೂ ಕಾಣುತ್ತೆ ದೇವ್ರನ್ನ ನಾವು ನೋಡಬಾರ್ದು ಅಂತ, ದೇವರ ಪ್ರೆಸೆನ್ಸ್ ಅನ್ನ ಫೀಲ್ ಮಾಡ್ಬೇಕಂತೆ, ದೇವ್ರ ಇದಾನೆ ಅನ್ನೋದು ನಮ್ಗೆ ಫೀಲ್ ಆಗ್ತಾ ಹೋಗ್ಬೇಕಂತೆ. ಒಂದ್ಸಲ ದೇವ್ರ ಎದುರುಗಡೆ ಬಂದ್ರೆ ನಾವು ಕೂತ್ಕೊಂಡು ತಮಾಷೆಗೆ ಮಾತಾಡೋಕ್ ಶುರು ಮಾಡ್ತೀವಿ. ಸಲಿಗೆ ಬಂದ್ರೆ ಒಂದ್ಸಲ ನೆವರ್ ಮೆಟ್ ಹೀರೋ ಅಂತ ಕೇಳ್ತೀವಿ ನಾವು. ಯಾವಾಗ್ಲೂ ನಮ್ ಇಷ್ಟದ ಹೀರೋ ನಾವು ಮೀಟ್ ಮಾಡ್ಬಾರ್ದಂತೆ, ಅವ್ರ ಬಗ್ಗೆ ಇದು ಅಭಿಪ್ರಾಯಗಳು ಬದಲಾಗ್ಬಿಡ್ಬೋದು, ಸೊ ನಮ್ಗೆ ಹೀರೋ ಅಲ್ಲ ಅಂತ ಅನ್ನಿಸ್ಬಿಡ್ಬೋದು ಅಂತ. ದೇವರನ್ನು ಹಾಗೇನೆ ಕುವೆಂಪು ಅವ್ರ ಬಗ್ಗೆ ಪೂರ್ಣಚಂದ್ರ ತೇಜಸ್ವಿ ಅವರು ಒಂದು ಅಣ್ಣನ ನೆನಪು ಒಂದು ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಕುವೆಂಪು ಅವ್ರು ಕೇಳ್ತಾರಂತೆ ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಮತ್ತೆ ಅವ್ರ ಅಣ್ಣ ಚೈತ್ರಾಗಿ ಕೇಳ್ತಾರಂತೆ, ದೇವ್ರು ಹೇಗ್ ಬಂದ್ರೆ ನಿಮ್ಗೆ ಕಂಡಿಡಿತೀಯಾ, ದೇವ್ರು ಯಾವ ರೂಪದಲ್ಲಿ ಬಂದ್ರೆ ನಿಮ್ಗೆ ಗೊತ್ತಾಗತ್ತೆ ಅಂತ ಕೇಳ್ತಾರಂತಂದ್ರೆ ದೇವ್ರು ಯಾವ ರೂಪದಲ್ಲಿ ಬರ್ತಾನೆ ಅನ್ನೋದೇ ನಮ್ಗೆ ಗೊತ್ತಾಗೋದಿಲ್ಲ. ಸೊ ಅದು ಗೊತ್ತಾಗದೇ ಇರೋ ತನಕ ನಮಗೆ ದೇವ್ರ ಮೇಲೆ ನಂಬಿಕೆ ಇರುತ್ತೆ. ಯಾರು ಬಂದು ದೇವ್ರು ಬಂದಾಗ ಬಂದ್ರಪ್ಪ ಅಂತ ಅನ್ನೋದೇ ಒಂದ್ ನಂಬಿಕೆ ಏನಿಲ್ಲ. ಆ ಪ್ರೆಸೆನ್ಸ್ ಅನ್ನು ಫೀಲ್ ಮಾಡ್ಬೇಕು. ಇಲ್ಲದೆ ಇರುವವರು ಇದ್ದಾರೆ ಅನ್ನುವ ನಂಬಿಕೆ ಬಂದಾಗ ಇದೆಲ್ಲ ಮನುಷ್ಯನಿಗೆ ಬೇರೆ ಶಕ್ತಿ ಬರುತ್ತೆ. ಹಂಗಾಗಿ ನಾನು ಬಿಗ್ ಬಾಸ್ ಅನ್ನೋ ಪ್ರಪಂಚದಲ್ಲಿ ಬಿಗ್ ಬಾಸ್ ಧ್ವನಿಯನ್ನ ನಾನು ಒಂದು ದೇವ್ರು ಕೊಡುವ ಅಶರೀರ ವಾಣಿ ಅಂತ ಫೀಲ್ ಮಾಡ್ತಾ ಇದ್ದೆ. ಹಾಗಾಗಿ ನಂಗೆ ಅದೊಂದು ಒಂದು ಬೇರೆನೇ ರೆಸ್ಪೆಕ್ಟ್ ಇದೆ. ಹಂಗಾಗಿ ನಾನು ಅನ್ಕೊಳ್ತೀನಿ ಅವ್ರನ್ನ ಯಾವತ್ತೂ ಮೀಟ್ ಮಾಡಬಾರ್ದು. ದೇವ್ರ ಯಾವಾಗಲೂ ಎಲ್ಲರೂ ದೇವ್ರ ಪ್ರತ್ಯಕ್ಷ ಆದ್ರೆ ಏನ್ ಮಾಡ್ತಾರೆ, ಪ್ರತ್ಯಕ್ಷ ಓದ್ಬೇಕಾಗಿಲ್ಲ ನನಗೆ. ದೇವ್ರ ಪ್ರತ್ಯಕ್ಷ ಆದ್ರೆ ಒಂದ್ಸಲ ಪ್ರತ್ಯಕ್ಷ ಆಗ್ತಾನೆ, ಆಮೇಲೆ ಮಾಯ ಆಗ್ತಾನೆ. ಬೇಡ, ಮಾಯವೇ ಅಂದ್ರೆ ಯಾವಾಗ್ಲೂ ಬೆನ್ನಲ್ಲಿದ್ದು ಆ ಪ್ರೆಸೆನ್ಸ್ ಅನ್ನು ಫೀಲ್ ಮಾಡೋದಕ್ಕೆ ಒಂದು ಧೈರ್ಯವಾಗಿ ಕೊಡೋದಿದ್ದಾರೆ. ಅದು ಹಾಗಿರ್ಬೇಕು ಅಂತ